ಅವನಿಗೆ ಸಮರ್ಪಣೆ ಮಾಡಿದ ವಿನಮ್ರ ಬುದ್ಧಿಯಿಂದ ಭಗವಂತ ಎಲ್ಲ ಒಳ್ಳೆಯ ಫಲವನ್ನ ಕೊಡ್ತಾನೆ ಅಂತ ಇದು ಶಾಸ್ತ್ರ ಅಂತ ಆಚಾರ್ಯರು ಹೇಳಿ ನಾವೇನು ಪ್ರಶ್ನೆ ಮಾಡಬೇಕಾಗಿಲ್ಲ, ಆಚಾರ್ಯರೇ ಪ್ರಶ್ನೆ ಮಾಡ್ತಾರೆ. ಯದಿನಾಮ ಪರೋ ನಭವೇತ್ಸ ಹರಿ ಕಥಮಸ್ಯ ವಶೇ ಜಗದೇಕನವು ಯದಿನಾಮನತಸ್ಯ ವಶೇ ಸಕಲಂ ಕಥಮೇವದು ನಿತ್ಯಸುಖಂ ನಭವೇ ಅಂತ ಆಚಾರ್ಯರು ಈ ಕರ್ಮವನ್ನೆಲ್ಲ ಮಾಡಿದಾಗ ಅದಕ್ಕೆ ಭಗವಂತ ಏನು ಪುಣ್ಯ ಪುಣ್ಯವನ್ನು ಪಾಪವನ್ನು ಕೊಡ್ತಾನೆ ಇದೆಯಲ್ಲ, ದೇವರೇ ಇಲ್ಲ ಅಂದಮೇಲೆ ಯಾರು ಪುಣ್ಯ ಕರ್ಮ ಪಾಪ ಕರ್ಮವನ್ನು ಕೊಡೋರಿಲ್ಲ, ನಾವೇ ಸ್ವತಂತ್ರರು. ನಮಗೊಬ್ಬ ಕೊಡ್ತಾನೆ, ನಾವು ಅವನ ಅಧೀನ ಅಂತ ಶಾಸ್ತ್ರ ಹೇಳ್ತಾ ಇದೆ. ಒಂದು ವೇಳೆ ದೇವರೇ ಇಲ್ಲ ಅಂತ ನಾವು ವಾದ ಮಾಡಿದ್ರೆ ಹಾಗಾದ್ರೆ ನಮ್ಮ ಪುಣ್ಯ ಪಾಪ ಅಥವಾ ಸುಖ ದುಃಖವನ್ನ ಯಾರು ಕೊಡೋರಿಲ್ಲ, ನಾವೇ ಸ್ವತಂತ್ರ ಅಂತ. ನಾವೇ ಸ್ವತಂತ್ರ ಆದ್ಮೇಲೆ ದುಃಖ ರಕ್ಷಣ ಜಗತ್ತಿನಲ್ಲಿ ಯುದ್ಧನೇ ಇರಲಿಲ್ಲ. ನಿತ್ಯ ಸುಖವನ್ನವೇ ಯಾವ ಹುಚ್ಚನಿಗೂ ದುಃಖ ಪಡಬೇಕು ಅಂತ ಆಸೆ ಇಲ್ಲ, ಎಲ್ಲ ಸುಖ ಪಡಬೇಕು ಅಂತಾನೆ ಇದೆ. ಆದ್ರೆ ನಾವು ಅನ್ಕೊಂಡಂಗೆ ಸುಖ ಏನು ಬರ್ತಾ ಇಲ್ಲ, ದುಃಖ ಬಿಡ್ತಾ ಇಲ್ಲ. ಇದೆರಡೂ ನಮಗೆ ಯಾವ್ದು ಆಗ್ತಾ ಇಲ್ವೋ ಅದರಿಂದಲೇ ನಮ್ಮ ಸ್ವಾನು ಅನುಭವದಿಂದಲೇ ಭಗವಂತ ಇದ್ದಾನೆ, ನಾವೇ ಸ್ವತಂತ್ರ ಅಲ್ಲ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಅನುಭವ ಇರುತ್ತೆ. ಅದನ್ನೇ ಆಚಾರ್ಯರು ಕಥಮೇ ಇವತ್ತು ನಿತ್ಯ ಸುಖಂ ನಭವೇ ಅಂತ ನಿತ್ಯ ಸುಖ ಯಾಕೆ ಆಗಲ್ಲ ಅಂತ ಹೇಳಿ ಅದ್ರ ಬದಲು ನಾವೇನೇ ಕರ್ಮವನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೆ ವಿಶ್ವಾಸ ಫಲದಾಯಕ ಅಂತ ವಿಶ್ವಾಸವನ್ನು ಇಟ್ಟು ಭಗವಂತನಲ್ಲಿ ನಂಬಿ ಅದನ್ನ ನಾವು ಮಾಡಿದ್ರೆ ಕರ್ಮವನ್ನು ಮಾಡಿ ಕೃಷ್ಣಾರ್ಪಣ ಅಂತ ಅವನಿಗೆ ಸಮರ್ಪಣೆ ಮಾಡಿದ್ರೆ ಭಗವಂತ ಫಲವನ್ನ ಕೊಡ್ತಾನೆ. ಆದ್ದರಿಂದ ವಿಶೇಷವಾಗಿ ವೈಶಾಖ ಮಾಸ ಮಹಾತ್ಮೆಯಲ್ಲಿ ದಾನದ ವಿಚಾರವನ್ನು ಹೇಳ್ತಾರೆ. ಎಲ್ಲ ಅನೇಕ ದಾನಗಳು ಹೇಳಿದ್ರು ಕೂಡ ವೈಶಾಖ ಮಾಸದಲ್ಲಿ ನೀರಿನ ದಾನ, ವಿಶೇಷವಾಗಿ ನೀರನ್ನು ದಾನ ಮಾಡಬೇಕು ಅಂತ. ಆ ನೀರು ದಾನ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಹೇಮಾಂಗ ಅಂತ ಒಬ್ಬ ರಾಜ ವಿಶ್ವಾಕ್ಕೂ ವಂಶದವನು. ಆ ರಾಜ ವಸಿಷ್ಠರು ಹೇಳಿದ್ರು, ನೋಡಪ್ಪ ಎಲ್ಲ ದಾನ ಮಾಡಿದ್ಯಾ, ನೀರು ದಾನ ಮಾಡು ಅಂತ. ನಕ್ಕುಡ ನಾನು ರಾಜ, ಮುತ್ತೋ ರತ್ನವೋ ಬಂಗಾರವೋ ಬೆಳ್ಳಿಯೋ ದೊಡ್ಡದಾಗಿ ಮಾಡ್ತೇನೆ, ನೀರು ದಾನ ಮಾಡೋದು ನನ್ನ ಗೌರವಕ್ಕೆ ಕಡಿಮೆ, ಅದೇ ನೆಲ್ಬೇಕಾದ್ರೆ ಸಿಗುತ್ತೆ, ಬಾವಿ ಕೊಟ್ಟು ಸೇರ್ಬೇಕಾದ್ರೆ ನೀರು ಕೊಡ್ಬೋದು, ಆದ್ರಿಂದ ನೀರು ದಾನ ಮಾಡಲ್ಲ ಅಂತ ದಾನ ಮಾಡಲಿಲ್ಲ. ಹಾಗಾಗಿ ಒಂದು ದೇಹ ಬಿಟ್ಟ ಮೇಲೆ ಅನೇಕ ಜನ್ಮಗಳನ್ನ ಹದ್ದು ನಾಯಿ ಎಲ್ಲ ಜನ್ಮ ಪಡೆದು ಒಬ್ಬ ಶುದ್ಧಕೀರ್ತಿ ಅಂತಕ್ಕಂಥ ಒಬ್ಬ ರಾಜನ ಮನೆಯಲ್ಲಿ ಅವನು ಮಿಥಿಲಾಪಟ್ಟಣದ ರಾಜ, ಅಲ್ಲಿ ಬರ್ತಕ್ಕಂಥ ಅಲ್ಲಿಯಾಗಿ ಹುಟ್ಟಿದ್ದ ಸುಧದೇವ ಅಂತ ಒಬ್ಬ ಬ್ರಾಹ್ಮಣರು ಬಂದು ಆ ಬ್ರಾಹ್ಮಣರ ಪಾದವನ್ನು ತೊಳೆದು ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ. ಬ್ರಾಹ್ಮಣರ ಪಾದದಲ್ಲಿ ಆ ಭಾಗವತಗಳಲ್ಲಿ ಏನಿದೆ ಧರ್ಮರಾಜರು ಕೇಳಿದರು ಭೂಮ್ಯಾಚಾರ್ಯರು, ನಾನು ಒಂದೇ ಕಾಲದಲ್ಲಿ ಎಲ್ಲ ನದಿಗಳ ನೀರನ್ನು ಸ್ನಾನ ಮಾಡಬೇಕು, ತೀರ್ಥದ ಸ್ನಾನ ಮಾಡಬೇಕು, ಏನಾದರೂ ಉಪಾಯ ಇದೆಯಾ ಅಂತ. ಅದಕ್ಕೆ ಆ ಭೂಮ್ಯಾಚಾರ್ಯರು ಎಲ್ಲ ಹುಡುಕಿ ಎಲ್ಲ ಅವರು ಚಕ್ರವರ್ತಿ ಸಮರ್ಥರು ಎಲ್ಲ ನೀರು ಬೇಕಂತ ಕಳಿಸಿ ಒಂದು ಪಾತ್ರ ಹಾಕೊಂಡು ಸ್ನಾನ ಮಾಡ್ತಾರೆ. ಅಷ್ಟೇನು ಕಷ್ಟಪಡಬೇಕಾಗಿಲ್ಲ. ಯದಿಚ್ಛಸಿ ಮಹಾರಾಜ ಸರ್ವತೀರ್ಥಾವಗಾಹನಂ ವಿಪ್ರಪಾದ ವಿಶ್ವದೇಕಂ ತೋಯಂ ಶಿರಸಿಂಹಾವಯ ಅಂತ ಯಾರು ಶ್ರೋತ್ರಿಯರು ಅಧ್ಯಯನ ಮಾಡದೆ ಶ್ರೋತ್ರಿಯ ಬ್ರಾಹ್ಮಣರ ಪಾದವನ್ನ ತೊಳೆದು ಸಕಲ ತೀರ್ಥಗಳಲ್ಲಿಯೂ ಕೂಡ ಸ್ನಾನ ಮಾಡಿದವರ ಆಗುತ್ತೆ ಅಂತ ಹಾಗೆ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡಾಗ ಆ ಹಲ್ಲಿ ಮನುಷ್ಯರಂತೆ ಮಾತಾಡಲಿಕ್ಕೆ ಪ್ರಾರಂಭವಾಯಿತು. ಬ್ರಾಹ್ಮಣ ನನ್ನನ್ನು ಕಾಪಾಡುವುದು, ಯಾಕೆಂದ್ರೆ ನಿಮ್ಮ ಪಾದವನ್ನು ಬೀಳ್ತಿದ್ದ ಹಾಗೇನೆ ಎಲ್ಲ ಜನ್ಮದ ಸ್ಮರಣೆ ಬಂತು, ಆದ್ರಿಂದ ನನ್ನನ್ನು ಕಾಪಾಡಬೇಕು ಅಂದಾಗ ಆಗ ಅವನ ಹೇಳಿದ, ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಬೇಕಾದ್ರೂ ಕೊಟ್ಟಿದ್ದೀನಿ, ನನಗಾಗಿದ್ದದಾಯಿತು, ದಾನ ಕೊಟ್ಟ ಮೇಲೆ ಒಳ್ಳೇದಾಗಬೇಕಾಯ್ತು, ಕೆಟ್ಟದ್ದು ಯಾಕಾಯ್ತು ಅಂತ ಕೇಳಿದಾಗ ಆಗ ಆ ಸುಧದೇವ ಬ್ರಾಹ್ಮಣರು ಯೋಚನೆ ಮಾಡಿದ್ರು, ನೀನು ದಾನವನ್ನ ಕೊಟ್ಟಿದೀಯ, ಯಾರಿಗೆ ಕೊಡಬೇಕು ದಾನ? ದಾನಕ್ಕೆ ಪಾತ್ರರು ಇರ್ತಾರೆ. ಸತ್ಪಾತ್ರದಲ್ಲಿ ದಾನ ಮಾಡಿದ್ರೆ ಪುಣ್ಯ ಬರುತ್ತೆ, ಅಪಾತ್ರದಲ್ಲಿ ದಾನ ಮಾಡಿದ್ರೆ ಪಾಪ ಬರುತ್ತೆ. ಈಗೇನ್ ಮಾಡಿದ್ರಿ? ಸತ್ಪಾತ್ರದಲ್ಲಿ ದಾನ ಕೊಡಲಿಲ್ಲ. ಈಗ ಅಧ್ಯಯನ ಮಾಡಿರೋರು ಬ್ರಾಹ್ಮಣರು ಪುರೋಹಿತರಿಗೆಲ್ಲ ಜನರು ಕರೀತಾರೆ, ದಾನ ಕೊಡ್ತಾರೆ, ಅವ್ರ ಜೀವನ ಹೇಗೋರಿ ಏನು ಕೆಲಸಕ್ಕೆ ಬರೋದು, ಅವರೆಲ್ಲ ಓಡಾಡೋರು, ಅವ್ರಿಗೆ ಯಾರು ದಾನ ಕೊಡ್ತಾರೆ ಅಂತ ಅವ್ರಿಗೆ ದಾನ ಕೊಟ್ಟಿದ್ದೀನಿ. ಆದ್ರಿಂದ ನೀರಿನಿಂದ ದುಃಖ ಆಯಿತು, ನೀರು ದಾನ ಕೊಡೋದ್ರಿಂದ ಜನ್ಮ ಬಂದಿರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ದಾನ ಪಾತ್ರರು ದಯಾಪಾತ್ರರು ಅಂತಿದ್ರು.
ಏನಾಗಲ್ಲ ಇವನಿಗೆ ಮಾತ್ರ ದಾನ ಕೊಡಬೇಕು, ಬೇರೆಯವರು ಜೀವನ ಮಾಡಬಾರ್ದಾಗಲ್ಲ. ಯಾರಿಗೆ ಬೇಕಾದ್ರೂ ದಯೆಯಿಂದ ಕೊಡ್ಬೋದು, ದಯೆಯಿಂದ ಫೀಸ್ ಕಟ್ಬೋದು, ಊಟ ಹಾಕ್ಬೋದು, ವಸ್ತ್ರ ಕೊಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ದಾನವನ್ನು ಕೊಡಬೇಕಾದ್ರೆ ಮಾತ್ರ ಶಾಸ್ತ್ರದಲ್ಲಿ ಹೇಳಿರೋ ಫಲ ಬರಬೇಕಾದ್ರೆ ಸತ್ಪಾತ್ರರಿಗೆ ದಾನ ಮಾಡಬೇಕು. ಅಧ್ಯಯನ ಮಾಡಿರ್ತಕ್ಕಂಥವ್ರು ಸದಾಕಾಲವಂತರು ಶ್ರೋತ್ರಿಯಾಯ ಕುಟುಂಬಿ ಅಂತ ಈ ಶಾಸ್ತ್ರ ಹೇಳಿದೆ. ಉಪಯೋಗ ಅದು ಉಪಯೋಗ ಇರತಕ್ಕಂಥವ್ರು ಯಾರು ದಾನ ಕೊಡಲ್ಲ, ಬಿಸಾಕೋದ್ರ ಪ್ರಯೋಜನ ಇಲ್ಲ ಅಂತವರಿಗೂ ದಾನ ಕೊಡಬಾರ್ದು. ಯಾಕೆಂದ್ರೆ ವೃಥಾ ದಾನ ಸಮರ್ಥಸ್ಯ ಅಂತ ಹೇಳಿದೆ. ಯಾರಿಗೆ ದಾನದ ಅವಶ್ಯಕತೆ ಇದೆ, ಯಾರು ಸತ್ಪಾತ್ರರು ಅಂಥವರಿಗೆ ದಾನವನ್ನ ಕೊಟ್ರೆ ಆಗ ಅದು ಹೆಚ್ಚಾದ ಫಲವನ್ನ ಬರತಕ್ಕಂಥದ್ದಾಗತ್ತೆ ಅಂತ ವೈಶಾಖ ಮಾಸ ಮಹಾತ್ಮೆಯಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ಭಾಗವತ ಹೇಳಿ ಅಂತ ಹೇಳಿದ್ದಾರೆ. ಭಾಗವತ 15ನೇ ಶ್ಲೋಕದಲ್ಲಿ ಜನ್ಮಾದ್ಯಸ್ಯ ಯತೋನ್ಮಯಾದಿಕರತ ಚಾರ್ಯೇಷ ವಿಘ್ನೇಶ್ವರ ಏನೇ ಬ್ರಹ್ಮಬುಧಾಯ ಆದಿಕವೇ ಮುಂದಂತಿ ಯಂ ಸೂರ್ಯ ತೇಜೋ ವಾರಿ ಪುರಾಣಯತಾ ವಿನಿಮಯೋ ಯತಂತಿ ಸರ್ವೋಂಶ ನಾಮ್ನಾಥನಸದಾ ನಿರಸ್ತತ್ವಂ ಸತ್ಯಂ ಪರಂ ಧೀಮಹಿ ಅಂತ 15ನೇ ಶ್ಲೋಕದಲ್ಲಿ ಭಗವಂತನನ್ನ ಜನ್ಮಾದ್ಯಸ್ಯ ಯತಃ ಮೊದಲು ದೇವರನ್ನ ಜಿಜ್ಞಾಸೆ ಮಾಡಿ ತಿಳ್ಕೊಂಡು ಈಗ ಶಾಸ್ತ್ರ ಹೇಳಿದ್ರು. ಆ ದೇವರು ಯಾರು ಅಂತ ಅವ್ರ ಲಕ್ಷಣ ಹೇಳಿದ್ರು. ಜನ್ಮಾದ್ಯಸ್ಯ ಯತಃ ಅಂದ್ರೆ ಈ ಜಗತ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ 8 ಕೂಡ ಯಾರು ಕೊಡ್ತಾರೋ, ಯಾರು ಮಾಡ್ತಾರೋ ಸ್ವತಂತ್ರವಾಗಿ ಅವನೇ ಬ್ರಹ್ಮ ಅಂತ ಅವನ ಲಕ್ಷಣವನ್ನು ಶಾಸ್ತ್ರ ಹೇಳಿದ್ರೆ ಅದನ್ನೇ ದೇವರು ಜನ್ಮಾದ್ಯಸ್ಯ ಯತೋನ್ಮಯಾದಿಕರತ ಚಾರ್ಯೇಷ ವಿಘ್ನೇಶ್ವರ ಎಲ್ಲ ಇಡೀ ಜಗತ್ತಿನ ಸೃಷ್ಟಿ ಸಂಹಾರಗಳು ಯಾರಿಂದ ಉಂಟಾಗಿದೆ, ಯಾರು ಈ ಜಗತ್ತಿನ ಎಲ್ಲವನ್ನ ತಿಳಿದಿರ್ತಕ್ಕಂಥವನು, ಎಲ್ಲವನ್ನು ಜಗತ್ತಿನಲ್ಲಿ ಪ್ರತಿಯೊಂದನ್ನು ತಿಳಿದಿರ್ತಕ್ಕಂಥವನು ಯಾರು ಸ್ವರ ಅಂದ್ರೆ ಅವನಿಗೆ ಯಾರು ಇನ್ನೊಬ್ಬ ರಾಜ ಇಲ್ಲ, ಎಲ್ಲರನ್ನ ಅವನ ನಿಯಮನ ಮಾಡ್ತಾನೆ. ಅವನಿಗೆ ಯಾರು ನಿಯಾಮಕ ಇಲ್ಲವೋ ಅಂತ ಸ್ವತಂತ್ರನಾಗಿರ್ತಕ್ಕಂಥವನು, ಸರ್ವೋತ್ತಮನಾಗಿರ್ತಕ್ಕಂಥವನು. ಅವನು ಸರ್ವೋತ್ತಮನಾದ್ರೆ ಏನು ಪ್ರಯೋಜನ, ನಮಗೇನು ಪ್ರಯೋಜನ ಅಂದ್ರೆ ದೇವೇ ಬ್ರಹ್ಮ ಹೃದಯ ಆದಿ ಕವೇ ಜೀವೋತ್ತಮನಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಭಗವಂತ ತಾನು ಹೃದ ಅಂದ್ರೆ ಕೇವಲ ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಉಪದೇಶ ಮಾಡ್ತಾರೆ. ಆದ್ರೆ ಮನುಷ್ಯರು ಉಪದೇಶ ಮಾಡ್ತಾರೆ, ದೇವತೆಗಳು ಉಪದೇಶ ಮಾಡ್ತಾರೆ. ಉಪದೇಶ ಮಾಡೋದು ಕರ್ತವ್ಯ, ಮಾಡದೆ ಹೋದ್ರೆ ದೋಷ. ಯಾರು ಅಧ್ಯಯನ ಮಾಡಿದರೆ ಅವರು ಉಪದೇಶವನ್ನು ಮಾಡಬೇಕು, ಅದೆರಡೂ ಕೆಲಸ. ಆದ್ರೆ ಭಗವಂತನಿಗೆ ಉಪದೇಶ ಮಾಡದೆ ಏನಾದ್ರೂ ದೋಷ ಬರುತ್ತೆ ಅಂತಿಲ್ಲ. ಮಾಡದೆ ಹೋದ್ರು ಮಾಡಿದ್ರು ಅವನಿಗೆ ಯಾವುದೇ ವಿಕಾರ ಇಲ್ಲ. ಅಂತ ಸರ್ವೋತ್ತಮನಾಗಿರ್ತಕ್ಕಂಥ ಗುಣಗಳ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ ಅವನಿಗೆ ಪರಿಪೂರ್ಣ, ಯಾರಿಗಿಂದ ಏನೂ ಆಗ್ಬೇಕಾಗಿಲ್ಲ, ಅವನಿಗೂ ಕೂಡ ಏನು ಬೇಕಾಗಿಲ್ಲ. ಆಗಿದ್ರೂ ಕೂಡ ಹೃದಯ ಆದಿ ಕವಯೇ ಭಗವಂತನಿಗೆ ಬ್ರಹ್ಮದೇವರಿಗೆ ಭಗವಂತ ಕೇವಲ ಕರುಣೆಯಿಂದ ಉಪದೇಶವನ್ನ ಮಾಡ್ತಕ್ಕಂಥ ಹೀಗೆ ಅಂತ ಭಗವಂತ ಈ ಸೃಷ್ಟಿ ಮಾಡ್ತಕ್ಕಂಥದ್ದು ಎತ್ತರಕ್ಕೆ ಸರ್ವೋಂಶ ದೇವರಿಗೆ ಅದೇನು ಬೇಕಾಗೇ ಇಲ್ಲ. ಆದ್ರಿಂದ ಈ ಸೃಷ್ಟಿಯಿಂದ ದೇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಉಪಯೋಗ ಇಲ್ಲ. ಅದಕ್ಕೆ ಲೌಕಿಕವಾಗಿ ಒಂದು ಜಗನ್ನಾಥರು ಉದಾಹರಣೆ ಕೊಟ್ಟರು. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಪಾವನಗಳು ಆಡಿ ಅದರೋಡು ಅಂದ್ರೆ ಮಕ್ಕಳು ಹಿಂಗೆಲ್ಲ ಮರ ಸಿಗಲ್ಲ, ಹಿಂದೆಲ್ಲ ಮಕ್ಕಳು ಮರಗಳು ಹೋಗ್ತಿದ್ರು, ಇನ್ನೇನೋ ಮಾಡ್ತಿದ್ರು. ಆಮೇಲೆ ಮುಗಿದು ಅಂತಿದ್ದಾಗ ಎಲ್ಲ ದಬದಬ ತುಳಿದು ಬಿಡೋದು. ಹೀಗೆ ಆ ಮಗು ಮರಳಲ್ಲಿ ಮನೆ ಮಾಡಿದ್ದು ತಾನು ನಾಶ ಮಾಡಬೇಕು ಅಂತ ಮಾಡಲಿಲ್ಲ, ಖುಷಿಗೆ ಆನಂದದಿಂದ ಮಾಡಿ, ಏನೋ ಒಂದು ಆನಂದದಿಂದಲೇ ಮರಳಲ್ಲಿ ಮನೆ ಮಾಡ್ತು, ಆಟ ಆಡ್ತು. ಆಮೇಲೆ ಆನಂದದಿಂದಲೇ ಅದನ್ನು ತುಳಿದು ಹೊರಟೋಯ್ತು. ಹೀಗೆ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಸ್ಥಿತಿ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಅವನಿಗೆ ಯಾವುದೇ ಪ್ರಯೋಜನವಿಲ್ಲ, ಕೇವಲ ಆನಂದದಿಂದ ಮಾಡ್ತಕ್ಕಂಥವನಾಗ್ತಾನೆ. ಆದ್ರೆ ಇಲ್ಲಿ ಪ್ರಯೋಜನ ಇದೆ, ದೇವರು ಮಾಡೋದಕ್ಕೆ ಪ್ರಯೋಜನ ಇದೆ, ಮಕ್ಕಳು ಮಾಡೋದಕ್ಕೆ ಪ್ರಯೋಜನ ಕೇವಲ ಅದಕ್ಕೆ ಆನಂದ ಆಯ್ತು. ಆದ್ರೆ ಈ ಜಗತ್ತಿನಲ್ಲಿ ಭಗವಂತ ಎತ್ತರಕ್ಕೆ ಸರ್ವ ಅಮೃಷ ಅಂದ್ರೆ ಇದೆಲ್ಲವೂ ಕೂಡ ವ್ಯರ್ಥ ಅಲ್ಲ. ಮಗು ಮಾಡಿದ್ದು ವ್ಯರ್ಥ, ಆದ್ರೆ ಭಗವಂತ ಮಾಡಿದ್ದು ಅವನಿಗೆ ಉಪಯೋಗ ಇಲ್ಲದೆ ಹೋದ್ರು ಕೂಡ ಎಲ್ಲ ಜೀವರಾಶಿಗಳಿಗೆ ಉಪಯೋಗ. ಎಲ್ಲ ಜೀವರನ್ನ ಭಗವಂತ ತನಗೇನು ಬೇಕಿದೆ ಹೋದ್ರು ಕೂಡ ಸೃಷ್ಟಿ ಮಾಡಿ ಅವರಿಗೆ ಸಾಧನೆಯನ್ನ ಮಾಡಿಸಿ ಸುಮ್ಮನೆ ಇವನು ಅವರ ಜಗತ್ತಿಯ ಅಂತ ದೇವರು ನಮಗೆ ಮೋಕ್ಷ ಕೊಡಲಿಕ್ಕೆ ಅವನಿಗೆ ಶುಲ್ಕ ತಗೊಳ್ಳಲ್ಲ. ಅಲ್ಲೆಲ್ಲ ಸಾಧನೆಯನ್ನು ಮಾಡ್ಬೇಕಲ್ಲ, ಯಾರು ಸಾಧನೆ ಮಾಡಿದ್ರು ಅವನ ಸ್ವಂತಕ್ಕೆ ಅವನಿಗೆ ಮೋಕ್ಷ ಆಗಿದ್ದಾಗಿ ಸಾಧನೆ ಹೊರತು ಭಗವಂತ ಈ ಸಾಧನೆಯಿಂದ ಪುಣ್ಯ ತಗೊಂಡು ನಮ್ಗೆ ಏನಾದ್ರೂ ಅಂಟಿಯವರು ದುಡ್ಡು ತಗೊಂಡು ಮೋಕ್ಷ ಕೊಡೋಲ್ಲ. ಹಾಗೆ ಭಗವಂತ ಕೊಡ್ತಕ್ಕಂಥವನ್ನ ಅವನು ಕೇವಲ ಕರುಣೆಯಿಂದ ಎಲ್ಲವನ್ನು ಕೂಡ ಕೊಡ್ತಕ್ಕಂಥವನಾದ್ದರಿಂದ
ಹೀಗೆ ಭಾಗವತದಲ್ಲಿ ಹೇಳ್ತಕ್ಕಂಥವರಾಗ್ತಾರೆ. ಇವತ್ತು ವಿಶೇಷವಾಗಿ ಗೋದಾನ ಅಂತ ನಡೆದಿದ್ದಾರೆ. ಆ ಗೋವಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಭಗವಂತ ಇಟ್ಟಿದ್ದಾರೆ. ಅದಕ್ಕಾಗಿ ಕೃಷ್ಣ ಸ್ವಯಂ ತಾನೇ ಗೋಪಾಲಕನಾಗಿ ಬಂದ, ತಾನೇ ಗೋವುಗಳನ್ನ ಕಾಯ್ತಕ್ಕಂಥವನಾದ. ಆ ಗೋವಿನಲ್ಲಿ ಸಕಲ ದೇವತೆಗಳ ಸನ್ನಿಧಾನ ಇದೆ. ಗೋದಾನದಿಂದ ಎಷ್ಟೆಲ್ಲ ಪುಣ್ಯ ಬರುತ್ತೆ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ ಪುಣ್ಯ ಅಂತಕ್ಕಂಥದ್ದು ಬರುತ್ತೆ. ಗೋದಾನ ಅಂದ್ರೆ ಕೇವಲ ನಾವೇ ಮಾಡ್ತೀವಿ, 8 ತಿಂಗಳು ದಿನ ಗೋದಾನ ಮಾಡಬೇಕು ಅಂತ ಹಾಗೇನಿಲ್ಲ. ಗೋದಾನ ಅಂದ್ರೆ ಪ್ರತಿ ನಮ್ಮ ಎಲ್ಲ ಕರ್ಮಗಳಲ್ಲೂ ಕೂಡ ಗೋದಾನ ಕೊಡಬೇಕಂತ. ಎಲ್ಲ ಕರ್ಮ ಯಾವುದೋ ವ್ರತ ಮಾಡಿದ್ರು, ಇಷ್ಟ ಪಂಚಕ ವ್ರತ ಮಾಡಿದ್ರು, ಅದಕ್ಕೆ ಗೋದಾನ ಕೊಡಬೇಕು. ಹಾಗೆ ಋಷಭ ವ್ರತ ಮಾಡಿದ್ರು, ಅದು ಪ್ರೀತಿಯುತವಾಗಿ ಸಫಲ ಆಗಬೇಕು, ಗೋದಾನವನ್ನು ಕೊಡಬೇಕು. ಈಗ ಪ್ರತಿಯೊಂದು ಕರ್ಮಕ್ಕೂ ಗೋದಾನವನ್ನು ಕೊಡ್ತಾರೆ. ಅದರಲ್ಲಿ ಪಾಪದೇವಿ, ಗುಣದೇವಿ, ಹೀಗೆ ಎಲ್ಲ ದೇವಗಳ ದಾನ ಇಲ್ಲ. ಅದರಲ್ಲಿ ವೈತರಣಿ ಅಂತಕ್ಕಂಥದ್ದು ಅದು ಎಲ್ಲ ಪಾಪ ಮಾಡಿದ್ದಾರೆ, ಅನೇಕ ಪಾಪಗಳನ್ನು ಹೇಳ್ತಾರೆ. ಏನೇ ಪಾಪ ಮಾಡ್ತೀವಿ, ಸುಳ್ಳು ಸಾಕ್ಷಿ ಹೇಳೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಊಟಾಟಿಕೆ ಮಾಡೋದೆಲ್ಲ ಅನೇಕ ಹೇಳಿದ್ದಾರೆ. ಎಲ್ಲ ನಾವು ಮಾಡೋದನ್ನ ಹೇಳಿದ್ದಾರೆ, ಎಲ್ಲಾರು ನಾವು ಮಾಡ್ತಾ ಇದೀವಿ ಅಂತ. ಎಲ್ಲ ಪಾಪಗಳನ್ನು ಯಾರು ಮಾಡುತ್ತಾರೆ ಅವರಿಗೆ ವೈತರಣಿ ಅಂತಕ್ಕಂಥ ಒಂದು ದೊಡ್ಡ ಮನೆಯಲ್ಲಿ ಊಟ ಇದೆ. ಬಾ ನೀನು ಸರಿಯಾಗಿ ಮಾಡ್ತೀನಿ, ಎಲ್ಲ ಮಾಡಿದೆಯಲ್ಲ, ಇಲ್ಲಿ ನಿನಗೆ ತೋರಿಸ್ತೀನಿ ಅಂತ. ದೇವರಿಲ್ಲ ಅಂದೆಲ್ಲ ಇಲ್ವೋ ಇಳಿಸ್ತೀನಿ, ಅಯ್ಯೋ ದೇವರನ್ನ ಮಾಡ್ತೀನಿ ಅಂತ ಅದು ಊಟ ಇರೋದು. ದೇವರಿಲ್ಲ, ಗೊತ್ತಿಲ್ಲ, ಎಲ್ಲ ಅಂದೆಲ್ಲ ಅಂದೇ ಅವ್ರು ನೀನೆಲ್ಲ ಮಾಡ್ತೀನಿ ಅಂತ ಹೇಳಿ ಕರೀತಕ್ಕಂಥದ್ದಾಗುತ್ತೆ. ಅದಾದ್ರೂ ಹೋದಾಗ ವಾಸನೆಯಾಗಿ ಆ ಇದರೊಳಗೆ ಒಂದು ಮೆಟ್ಟಲೆಲ್ಲ ಮೂಳೆ ಮಾಡುತ್ತಾರೆ. ಆ ರೀತಿಯಾಗಿ ಕೆಟ್ಟ ವರ್ಣನೆ ಮಾಡ್ತಾರೆ. ತುಂಬಾ ಇದಾಗಿರ್ತಕ್ಕಂಥದ್ದು. ಅದು ಯಾವ ವರ್ಣನೆ ಮಾಡಿದರೆ ಅಂದ್ರೆ ಅದನ್ನ ಕೇಳಿ ನಮಗೆ ಭಯ ಹುಟ್ಟಲಿ ಅಂತ. ಸುಮ್ಮನೆ ಏನೋ ಪುರಾಣ ಕೇಳೋದಕ್ಕೆ ಹೊರಡೋದ್ರಿಂದ ಪ್ರಯೋಜನ ಇಲ್ಲ. ಅದು ಕೇಳಿ ನಮಗೆ ಭಯ ಹುಟ್ಟಿ ಧರ್ಮ ಆಚರಣೆ ಮಾಡಬೇಕು. ಹಾಗಾಗಿ ಅಂತಹ ವೈತರಣಿಯನ್ನ ಮಾಡಬೇಕಾದ್ರೆ ಭಗವಂತ ಎಲ್ಲ ವೈತರಣಿ ಅಂತಕ್ಕಂಥ ಗೋದಾನವನ್ನ ಯಾರು ಕೊಡ್ತಾರೆ ಅವರಿಗೆ ಒಂದು ನಾಳೆ ಗೋದಾನಕ್ಕೆ ಅದನ್ನು ಹೇಳ್ತಾರೆ. ನಾವು ದೋಣಿಯನ್ನು ಮಾಡಿ ಕರ್ತನಲ್ಲಿದ್ದು ಅದರೊಳಗೆ ಇಟ್ಟು ಅದಕ್ಕೆ ಗೋವನ್ನು ಕಟ್ಟಿ ಅಲ್ಲಿ ಆವಾಹನೆಯನ್ನು ಮಾಡಿ ಅನುಸಂಧಾನ ಯಾರ ಗೋದಾನವನ್ನು ಕೊಟ್ಟಂತವರಾದರೆ ಅವರಿಗೆ ಸುಲಭವಾಗಿ ಗುರು ಸ್ವಲ್ಪ ದೂರ ಹಾಕೋ. 2 ಲೈನ್ ಹಾಕು. ಆ ಕಡೆ 2 ಲೈನ್ ಹಾಕು. 2 ಲೈನ್ ಹಾಕು. ಗೋಡೆ ಪಕ್ಕ ಇನ್ನೂ ಹಾಕು. ದಾರಿಲಿ ಹಾಕ್ಬೇಡ, ದಾರಿಲಿ ಹಾಕ್ಬೇಡ. ಟೇಬಲ್ ಮೇಲೆ ಕೂತ್ಕೊಳ್ಳೋ ನೋಡ್ಬಿಟ್ಟು ಹಾಕು. ದಾರಿಲಿ ಹಾಕ್ಬೇಡ. ಏನೋ ಆಗತ್ಯ LIC ಮಾಡಿಸಿ ನಮ್ಗೆ ಏನು ಅನ್ಸಲ್ಲ.